ಹಲೋ ಎವ್ರಿವನ್, ಇದು ಮಿನಿ ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಶಾರ್ಟ್ ಮಾಡಿ ಹಾಕ್ಬಿಟ್ಟಿದ್ದೀವಿ, ಮನೆಯಲ್ಲೇ ಮಾಡ್ತೀವಿ ಅಂತ. ಅವಳಿಗೆ ಸ್ಪಿನ್ನಲ್ಲಿ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತೀನಿ ಅಂದರೆ ನಂಗೆ ಬೇಡ, ನಂಗಲ್ಲಿ ಇಷ್ಟ ಇಲ್ಲ, ಏರ್ ವಾಶ್ ಮಾಡಿಸ್ತಾರೆ ಅಂತ ಹೇಳಿದ್ಲು. ಸರಿ ಆಯಿತು ಬಾ, ಮನೆಯಲ್ಲೇ ಕಟ್ ಮಾಡ್ತೀವಿ ಅಂದ್ಬಿಟ್ಟು ಶಾರ್ಟ್ ಮಾಡಿ ಹಾಕ್ಬಿಟ್ಟಿದ್ದೀವಿ. ಪಾಪ ಅಂದರೂ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಮಕ್ಕಳನ್ನ ಕ್ಲಾಸಿಗೆ ಸೇರಿಸೋದೇನೋ ಈಸಿ, ಜೋಶಲ್ಲಿ ಸೇರಿಸ್ತೀವಿ, ಆದರೆ ಪಿಕ್ಕು ಡ್ರಾಪ್ ಮಾಡೋದೇ ಹೆಡ್ಡೇಕು. ಅದು ಈ ಬಿಸಿಲಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಅಂತಂದರೆ ಇನ್ನೂ ಹಿಂಸೆ. ಅಟ್ಲೀಸ್ಟ್ ಟೂ ವೀಲರಲ್ಲಾದರೆ ಓಕೆ, ನಡ್ಕೊಂಡು ಹೋಗ್ಬೇಕಂದ್ರೆ ಇನ್ನೂ ಎಷ್ಟು ಕಷ್ಟ ಆಗಿರೋದು. ಅವಳನ್ನ ಕ್ಲಾಸಿಗೆ ಬಿಟ್ಟು ಬಂದು ಅಬ್ಯಾಕಸ್ಗೆ ಇನ್ನು ಮೊಟ್ಟೆ ಖಾಲಿಯಾಗಿತ್ತು. ನಾವು ಯಾವಾಗಲೂ ಹೋಲ್ಸೇಲಲ್ಲಿ ತೊಗೊತೀವಿ, ಒಂದೇ ಸಲ ತೊಗೊಂಡು ಬಂದ್ವಿ. ಇನ್ನು ಅಜ್ಜಿ ಬಂದಿದ್ದರು, ಅಜ್ಜಿ ಬಂದಿರೋದು ಫುಲ್ ಖುಷಿ. ನಿಯರ್ಲಿ 20 ಡೇಸ್ ಆಯ್ತು ಅನಿಸುತ್ತೆ. ಅವ್ರ ಮಗನ ಮನೆಗೆ ಹೋಗಿ ಬಂದಿದ್ದಾರೆ. ಸೊ ಮಕ್ಕಳೆಲ್ಲ ಅಜ್ಜಿ ನೋಡ್ಕೊಂಡು ಕೂತಿದ್ದಾರೆ. ಚಿಕ್ಕ ಮಕ್ಳಿಗೆ ಅಜ್ಜಿದಿರಂದರೆ ಇಷ್ಟ ಅಲ್ವಾ. ನೆಕ್ಸ್ಟ್ ನಾನು ಅಜ್ಜಿ ಬಗ್ಗೆ ಲಾಗ್ನ ಮಾಡ್ತೀನಿ. ಇನ್ನು ಈವ್ನಿಂಗ್ ಆಂಟಿ ಮನೆಗೆ ಹೋಗಿದ್ದೆ, ನಮ್ಮ ಚಿಕ್ಕಮ್ಮ ಮನೆಗೆ. ಸೊ ನನ್ನ ತಮ್ಮ ಇಲ್ಲದೆ ಮನೆ